ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದ ಮುಂದಿನ ಅಧ್ಯಾಯ. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಸ್, ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡ್ಬೋದು. ಬಿಕಾಸ್ ಇವಾಗ ಆಫರ್ ನಡೀತಾ ಇದೆ. ನಿಮ್ಗೆ ಬೇಕು ಅಂತಂದರೆ ನೀವು ಆಫರ್ನ ಗ್ರ್ಯಾಬ್ ಮಾಡ್ಬೋದು. ಬಿಕಾಸ್ ನನಗೆ ತುಂಬ ಸಲ ಏನೋ ಮೆಸೇಜ್ ಮಾಡ್ತಾರೆ, ಆಫರ್ ಇದೆಯಾ ಅಂತ. ಸೊ ಅದಕ್ಕೋಸ್ಕರ ಆಫರ್ ಇಟ್ಕೊಂಡಿದ್ದೀನಿ. ಸೊ ಯಾರಿಗೆ ಬೇಕು ನೋಡಿ ಅವರು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ನಾಳೆ ಬೆಳಿಗ್ಗೆ ತನಕ ಇರುತ್ತೆ. ನಾಳೆ ಬೆಳಿಗ್ಗೆ ತನಕ ಆಫರ್ ಇರುತ್ತೆ ಮತ್ತೆ ಆಫರ್ ಇರೋದಿಲ್ಲ. ಓಕೆ, ಸೊ ಎಸ್, ಇವಾಗ ಆಪ್ಷನ್ ಹತ್ತ ಹೋಗೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ನಂಬರ್ 13, ರೈಸ್ ಅಬೌವ್ ದ ಡಾರ್ಕ್ ಡೇಸ್ ಆಫ್ ಲೈಫ್. ಪೈಲ್ ನಂಬರ್ 2 ಅಲ್ಲಿದೆ ನಂಬರ್ 14, 13 ಆಫ್ಟರ್ 14. ಓಕೆ, ಅ ಡಿಫಿಕಲ್ಟ್ ಪಾತ್ ಈಸ್ ಬೀಯಿಂಗ್ ರಿವೀಲ್ಡ್. ಓಕೆ, ಸೊ ಆದಷ್ಟು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ಸೊ ಯಾವುದು ಇಮೇಜ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ನೋಡಿ, ಅದನ್ನು ನೀವು ಚೂಸ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಇಂಟ್ಯೂಷನ್ನ ಏನೋ ಲೈಕ್ ಆಗೋದಿಲ್ಲ ಅಂತಂದರೆ, ಏನೋ ಲೈಕ್ ಇಂಟ್ಯೂಟಿವ್ಲಿ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ನೀವು ನಿಮ್ಮ ಇನಿಷಿಯಲ್ ಏನಿದೆ ನೋಡಿ, ನಿಮ್ಮ ಹೆಸರನ್ನ ಇನಿಷಿಯಲ್ ಕೆಳಗೆ ಹಾಕಿರ್ತೀನಿ, ಅದನ್ನ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ ಆಲ್ವೇಸ್ ಏನು ಮಾಡಿ ಅಂತಂದರೆ, ನನ್ನ ರೀಡಿಂಗಲ್ಲ ಯಾರೇ ಏನೋ ರೀಡಿಂಗ್ ಮಾಡಿದರೂ ಕೂಡ, ಸೊ ನಿಮ್ಮ ನವಿಲು, ಓಕೆ, ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಇನಿಷಿಯಲ್ ಇರ್ಬೋದು, ಅದನ್ನು ಚೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಓಕೆ, ಸೊ ಒಬ್ಬರು ನನ್ನ ಹಿಂದಿನ ಒಂದು ಕಾಮೆಂಟ್, ನಾನು ಯಾವಾಗಲೂ ಕಾಮೆಂಟ್ ಓದ್ತೀನಿ ಆ್ಯಂಡ್ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಒಬ್ಬರು ಕಮೆಂಟ್ ಮಾಡಿದರು ಏನು ಅಂತಂದರೆ, ನನಗೆ ಮರ್ತು ಹೋಗಿತ್ತು ಏನೋ ಲೈಕ್ ಬರ್ಡೇ ಡೇಟನ್ನು ಮೆನ್ಷನ್ ಮಾಡೋದಕ್ಕೆ. ಸೊ ಒಬ್ಬರು ಕಮೆಂಟ್ ಮಾಡಿದರು, ನೀವು ತುಂಬ ಜನ ಮಾಡಿದರು ಅದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನೀವು ಬರ್ತ್ ಡೇಟ್ ಮೆನ್ಷನ್ ಮಾಡಿರಲಿಲ್ಲ ಅಂತ. ಅದರಲ್ಲಿ ಒಬ್ಬರು ಏನೋ ಲೈಕ್ ರಿಪ್ಲೈ ಕೊಟ್ಟಿದ್ರು ಏನು ಅಂತಂದರೆ, ಟ್ರಸ್ಟ್ ಯುವರ್ ಗಟ್ ಫೀಲಿಂಗ್, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅನ್ನೋದು. ಅಫ್ಕೋರ್ಸ್ ನಮ್ಮ ಇಂಟ್ಯೂಷನ್ನ ನಾವು ಟ್ರಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ, ಆದಷ್ಟು ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ನೀವೆಷ್ಟು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ ನೋಡಿ, ಅಷ್ಟೇ ನಿಮಗೆ ಮೆಸೇಜ್ಗಳು ಏನೋ ಸಿಗುತ್ತೆ. ಓಕೆ, ಸೊ ಎಸ್, 2 ಆಪ್ಷನ್ಸ್ ಇದೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಓಕೆ, ಸೊ ಬೇಕು ಅಂತಂದರೆ ನೀವು ಪಾಸ್ ತೊಗೊಂಡು ಕೂಡ ಚೂಸ್ ಮಾಡ್ಬೋದು. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ನಿಮಗೆ ಫಸ್ಟ್ ಗೈಡೆನ್ಸ್, ನಾನು ಮೊದಲು ಒರಕಲಿಂದ ಗೈಡೆನ್ಸ್ ನೋಡ್ತೀನಿ ಏನು ಅಂತ. ಸೊ ನಿಮಗೆ ಫಸ್ಟ್ ಇದರಿಂದ ಏನು ಗೈಡೆನ್ಸ್ ಇದೆ ಅಂತಂದರೆ, ರೈಟ್ ನೌ ಸಿಚುವೇಶನ್ ಏನಿದೆ ನೋಡಿ, ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ. ಅಲ್ಲಿಂದ ಹೇಗೆ ರೈಸ್ ಆಗಬಹುದು ಅನ್ನೋದನ್ನು ನೋಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾವಾಗಲೂ ಫೈಟಿಂಗ್ ಮೋಡಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಡಿಫೆನ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ನಮಗೆ ಫೇತ್ ಇರಬೇಕಾಗತ್ತೆ. ಓಕೆ, ರೈಟ್ ನಾವು ನಿಮ್ಮ ಲೈಫಲ್ಲಿ ಏನಾದರೂ ಡಾರ್ಕ್ನೆಸ್ ಇದೆ ಅಂತಂದರೆ, ಸೊ ಅಲ್ಲಿ ಲೈಟ್ ಬರುತ್ತೆ. ಓಕೆ, ಲೈಟ್ ವಿಲ್ ಆಲ್ವೇಸ್ ರಿಟರ್ನ್, ಬಟ್ ನಿಮಗೆ ಫೇತ್ ಇರಬೇಕಾಗತ್ತೆ, ವಿಶ್ವಾಸನ ನೀವು ಇಟ್ಕೊಳ್ಬೇಕಾಗತ್ತೆ. ಪೈಲ್ ನಂಬರ್ 1. ಸೊ ಇದು ನಿಮ್ಮ ಮುಂದಿನ ಚಾಪ್ಟರ್ಗೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ ನಾನು. ರೈಟ್ ನಾವು ಏನೇ ಸಿಚುವೇಶನ್ ಎಷ್ಟೇ ಟಫ್ ಇರಲಿ ಪೈಲ್ ನಂಬರ್ 1, ನೀವು ಅದರಿಂದ ಹೊರಗೆ ಬರ್ತೀರಾ. ಬಟ್ ನಿಮಗೆ ಫೇತ್ ಇರಬೇಕಾಗತ್ತೆ. ಒಂದು ಸ್ಥಿರತೆ, ಸ್ಟೆಬಿಲಿಟಿನ ತರೋದಕ್ಕೆ ನಿಮಗೆ ಹೇಳ್ತಾ ಇದೆ. ಇದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಹಣದಲ್ಲಿರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ರೀತಿಯಲ್ಲಿರ್ಬೋದು. ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ದೇವರ ಮೇಲೆ ಕೂಡ ವಿಶ್ವಾಸನ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ನಿಮಗೆ ಗೈಡೆನ್ಸ್. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಓಕೆ, pile number 1, close your eyes, take a deep breath in, hold and release. ಇನ್ನೊಂದು ಸಲ ಮಾಡಿ, breathe in, hold and release. ಇನ್ನೊಮ್ಮೆ, okay, so let's see pile number 1. Pile number 1. Two of Cups. Wow.
ನಿಮ್ಮ ಮುಂದಿನ ಚಾಪ್ಟರ್ ಏನಿದೆ ನೋಡಿ, ಅಲ್ಲಿ ನಿಮಗೆ ಒಂದು ಒಳ್ಳೆ ಅವಕಾಶ ಸಿಗಲಿದೆ ನಿಮಗೆ. ಲೈಕ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಕೂಡ ಬರ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಮುಂದಿನ ವಾವ್, ಯಸ್ ರಿಯಲಿ ಇಟ್ಸ್ ಅ ಸೋಲ್ಮೇಟ್ ಎನರ್ಜಿ. 6 ಆಫ್ ಕಪ್ಸ್ ಆ್ಯಂಡ್ 2 ಆಫ್ ಕಪ್ಸ್. ಇದು ಸ್ಪೌಸೇ ಆಗಬೇಕು ಅಂತ ಇಲ್ಲ. ಬಾಟಮ್ ಆಫ್ ದ ಡೆಕ್ 8 ಆಫ್ ಸೋರ್ಡ್ಸ್. ಸೊ ರೈಟ್ ನಾವು ನಿಮಗೆ ತುಂಬ ಸ್ಟಕ್ ಅಂತ ಅನಿಸ್ತಾ ಇರ್ಬೋದು. ಪೈಲ್ ನಂಬರ್ 1, ತುಂಬ ಸ್ಟಕ್ ಆಗಿದ್ದೀನಿ, ಟ್ರ್ಯಾಪ್ ಆಗಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬಿ, ಬಿಕಾಸ್ ನಿಮ್ಮ ಅಂತರಾತ್ಮ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಓಕೆ, ಸೊ ನಿಮ್ಮನ್ನು ನೀವೇ ಬಂದಿ ಮಾಡಿರೋದು, ಬೇರೆ ಯಾರೂ ಬಂದಿ ಮಾಡೋದಿಲ್ಲ, ಬಂದಿ ಮಾಡಲಿಲ್ಲ. ಓಕೆ, ಸೊ ನಿಮ್ಮನ್ನು ನೀವೇ ಬಂದಿ ಮಾಡಿರೋದು. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಮೆಂಟಲಿ ನಿಮಗೆ ರೈಟ್ ನಾವು ಆ ಥರ ಅನಿಸ್ತಾ ಇರ್ಬೋದು, ನೀವು ಏನೋ ಟ್ರ್ಯಾಪ್ ಆಗಿದ್ದೀರಾ, ಹೇಗೆ ಈ ಸಿಚುವೇಷನಿಂದ ನಾನು ಹೊರಗೆ ಬರೋದು ಗೊತ್ತಾಗ್ತಾ ಇಲ್ಲ ಅಂತ ರೈಟ್ ನಾವು ನಿಮಗೆ ಅನಿಸ್ತಾ ಇರ್ಬೋದು. ಬಟ್ ಆ ಥರ ಏನೂ ಆಗಿಲ್ಲ. ಓಕೆ, ಸೊ ನಿಮ್ಮ ಮೈಂಡನ್ನು ನಿಮಗೆ ರಿಪ್ರೋಗ್ರಾಮ್ ಮಾಡುವಂಥ ಅವಶ್ಯಕತೆ ಇದೆ. ಸಬ್ಕಾನ್ಷಿಯಸ್ ಮೈಂಡ್ ರಿಪ್ರೋಗ್ರಾಮ್ ಮಾಡುವಂಥ ಅವಶ್ಯಕತೆ ಇದೆ. ಬಿಕಾಸ್ ನಿಮ್ಮ ಮೈಂಡಲ್ಲಿ ಒಂದೇ ಪ್ಯಾಟರ್ನ್ ಪದೇ ಪದೇ ಏನೋ ಲೈಕ್ ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ, ಸೊ ಆ ಥರ ಮಾಡೋದಕ್ಕೆ ಬಿಡಬೇಡಿ. ಪೈಲ್ ನಂಬರ್ 1. ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಏನು ಅಂತಂದರೆ, ಅದಕ್ಕೆ ಇಲ್ಲಿ ಮೆಸೇಜ್ ಬಂದಿದೆ, ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಹ್ಯಾವ್ ಅ ಫೇತ್ ದ್ಯಾಟ್ ಲೈಟ್ ವಿಲ್ ಆಲ್ವೇಸ್ ರಿಟರ್ನ್. ಓಕೆ, ಸೊ ಎಸ್, ನಿಮ್ಮ ಲೈಫಲ್ಲಿ ನಿಮ್ಮ ಮುಂದಿನ ಅಧ್ಯಾಯ ಏನಿದೆ ನೋಡಿ, ಅದರಲ್ಲಿ ಒಬ್ಬರು ವ್ಯಕ್ತಿ ಬರ್ಬೋದು. ಈ ವ್ಯಕ್ತಿ ನಿಮ್ಮ ಸ್ಪೌಸ್ ಕೂಡ ಆಗ್ಬೋದು, ಪಾರ್ಟ್ನರ್ಶಿಪ್, ಲೈಕ್ ಇದು ಬಿಸ್ನೆಸ್ ರಿಲೇಟೆಡ್ ಇರಬಹುದು, ನಿಮ್ಮ ಕೋಚ್ ಇರಬಹುದು, ಎನಿವನ್ ಯಾರೇ ಆಗಿರ್ಬೋದು. ಸೊ ಇವರು ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಏನಿದೆ ನೋಡಿ, ಅದರಲ್ಲಿ ನಿಮ್ಮ ಬಗ್ಗೆ ನಿಮಗೆ ತುಂಬಾ ಸೆಲ್ಫ್ ಅವೇರ್ನೆಸ್ನ ತರ್ತಾರೆ. ಇಲ್ಲಾಂದರೆ ನೀವು ನಿಮ್ಮ ಜೊತೆ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್ನ ನೀವು ಎಷ್ಟು ಚೂಸ್ ಮಾಡ್ತೀರಾ ನೋಡಿ, ಅಷ್ಟೇ ನೀವು ಕಾನ್ಫಿಡೆಂಟ್, ಸೆಲ್ಫ್ ಡೌಟಿಂದ ಹೊರಗೆ ಬರ್ತೀರಾ. ರೈಟ್ ನಾವು ನಿಮಗೆ ಸೆಲ್ಫ್ ಡೌಟ್ ಇದೆ. ಓಕೆ, ರೈಟ್ ನಾವು ನಿಮಗೆ ಸೆಲ್ಫ್ ಡೌಟ್ ಇದೆ. ಬಟ್ ಮುಂದೆ ಬರುವಂತಹ ಚಾಪ್ಟ್ರಲ್ಲಿ ಏನಿದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತೀರಾ. ಯು ಫೈಂಡ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನು ಫೈಂಡ್ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಾಂದರೆ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಅಂತಹ ಒಂದು ವ್ಯಕ್ತಿ ಬರ್ತಾರೆ, ಅವರು ನಿಮ್ಮನ್ನು ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾರೆ. ಇದು ನಿಮ್ಮ ಸ್ಪೌಸ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಕಲೀಗ್ ಇರ್ಬೋದು, ಯಾರೇ ಇರ್ಬೋದು. ಇದು ಒಂದು ಪುಸ್ತಕ ಕೂಡ ಇರ್ಬೋದು, ಬುಕ್ ಕೂಡ ಇರ್ಬೋದು. ಓಕೆ, ಅಂತಂದರೆ ಈ ಒಂದು ವ್ಯಕ್ತಿ ಇರ್ಬೋದು, ಈ ಒಂದು ಪರ್ಸನ್ ಇರ್ಬೋದು, ಒಂದು ಸಿಚುವೇಶನ್ ಇರ್ಬೋದು. ಓಕೆ, ಸೊ ನಾನು ಪರ್ಸನ್ನೇ ಅಂತ ಹೇಳೋದಿಲ್ಲ, ಸಿಚುವೇಶನ್ ಕೂಡ ಇರ್ಬೋದು. ಸೊ ಈ ಒಂದು ಸಿಚುವೇಶನಲ್ಲಿ ನೀವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ, ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ನಿಮ್ಮ ನೆಕ್ಸ್ಟ್ ಮೂವನ್ನು ಇಟ್ಕೊಳ್ತೀರಾ. ನೀವು ಮೆಂಟಲಿ, ಎಮೋಷ್ನಲಿ ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳ್ಳೋದಿಲ್ಲ. ಮೆಂಟಲಿ ಒಳ್ಳೆಯದನ್ನು ಡಿಸೈಡ್ ಮಾಡ್ತೀರಾ ನೀವು. ಲೈಕ್ ಎಕ್ಸ್ಪ್ಯಾನ್ಷನ್ನ ನೋಡ್ತಾ ಇದ್ದೀನಿ ಮುಂದೆ. ನಿಮ್ಮ ಲೈಕ್ ನಿಮ್ಮ ಚಾಪ್ಟ್ರಲ್ಲಿ ಎಕ್ಸ್ಪ್ಯಾನ್ಷನ್ ಬರ್ತಾ ಇದೆ. ಓಕೆ, ಆ್ಯಂಡ್ ಈ ಎಕ್ಸ್ಪ್ಯಾನ್ಷನ್ ನಾಟ್ ಇಲ್ಲೇ ಅಲ್ಲ, ಗ್ಲೋಬಲಿ ಕೂಡ ನೀವು ತುಂಬಾ ಎಕ್ಸ್ಪೋಜರ್ ಆಗ್ಬೋದು. ಕೊಲಬ್ರೇಷನ್ ಮಾಡೋದಕ್ಕೆ ಸಿಗುತ್ತೆ ನಿಮಗೆ. ಓಕೆ, ತುಂಬಾ ಕನೆಕ್ಟ್ ನೀವು ಫೀಲ್ ಮಾಡ್ಕೊಳ್ತೀರಾ. ನಿಮ್ಮ ಜೊತೆ ನೀವು ತುಂಬಾ ಕನೆಕ್ಟ್ ಫೀಲ್ ಮಾಡ್ಕೊಳ್ತೀರಾ. ನಿಮ್ಮನ್ನು ನೀವು ತುಂಬಾ ಸೆಲ್ಫ್ ಡೌಟ್ ಮಾಡ್ಕೊಳ್ಳೋದಿಲ್ಲ, ತುಂಬ ಕಾನ್ಫಿಡೆಂಟನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಇಸ್ ದೇರ್, ರೈಟ್? ಕ್ವೀನ್ ಆಫ್ ವಾಂಡ್ಸ್ ಇದೆ. ತುಂಬಾ ಕಾನ್ಫಿಡೆಂಟ್, ತುಂಬಾ ಬೋಲ್ಡ್ ಅಂತಲೇ ಹೇಳ್ಬೋದು. ಬೋಲ್ಡ್, ಲೈಕ್ ಸೋಷಲಿ ಕೂಡ ನೀವು ತುಂಬಾ ಆ್ಯಕ್ಟಿವ್ ಆಗ್ತೀರಾ. ನೀವು ಆ್ಯಕ್ಟಿವ್ ಆಗ್ತೀರಾ. ಆ್ಯಂಡ್ ಅಂತಹ ಒಂದು ಪರ್ಸನ್ನ ನೀವು ಭೇಟಿ ಆಗ್ತಾ ಇದ್ದೀರಾ, ಅಂತಹ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಅಂತಹ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರುತ್ತೆ ಮುಂದಿನ ನಿಮ್ಮ ಲೈಫಲ್ಲಿ. ಟ್ರಾವೆಲ್ ಕೂಡ ನೋಡ್ತಾ ಇದ್ದೀನಿ, ಟ್ರಾವೆಲ್ ಇದೆ. ನೆಕ್ಸ್ಟ್ ನಿಮ್ಮ ಚಾಪ್ಟ್ರಲ್ಲಿ ಟ್ರಾವೆಲ್ ಬರುತ್ತೆ. ಇದು ಇಂಟರ್ನ್ಯಾಷನಲ್ ಕೂಡ ಇರ್ಬೋದು, ನ್ಯಾಷನಲ್ ಕೂಡ ಇರ್ಬೋದು, ಇದು ಕರಿಯರ್ ರಿಲೇಟೆಡ್ ಕೂಡ ಇರ್ಬೋದು. ನಾನಿನ್ನೇನು ನೋಡ್ತಾ ಇದ್ದೀನಿ ಅಂತಂದರೆ, ಕರಿಯರ್ಗೆ ನೀವು ಹೆಚ್ಚಿನ ಮಹತ್ವನ ಕೊಡ್ತಾ ಇದ್ದೀರಾ, ಹಾಗೆ ನಿಮ್ಮ ರಿಲೇಷನ್ಶಿಪ್ಪಿಗೆ ಕೂಡ ನೀವು ಹೆಚ್ಚಿನ ಮಹತ್ವನ ಕೊಡ್ತಾ ಇದ್ದೀರಾ. ಓಕೆ, ಲೈಕ್ ಇದು ಫ್ಯಾಮಿಲಿ ಇರ್ಬೋದು, ಲೈಕ್ ಟೀಮ್ ವರ್ಕ್ ಇರ್ಬೋದು. ಸೊ ನೀವೇನು ಟೀಮಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಕೂಡ ಎಕ್ಸ್ಪ್ಯಾಂಡ್ ಆಗುವಂಥ ಚಾನ್ಸಸ್ ಇದೆ.
ಗಾಳಿ ಮಾತನ್ನೆಲ್ಲ ನೀವು ನಂಬೋದಕ್ಕೆ ಹೋಗೋದಿಲ್ಲ. ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಯು ಲೈಕ್ ಲಿಟ್ರಲಿ ಕನೆಕ್ಟೆಡ್, ತುಂಬಾ ಕನೆಕ್ಟ್ ಆಗ್ತೀರಾ ನೀವು. ಆ ಮೊದಲು ಇದ್ದಂತಹ ನಿಮ್ಮ ಸೆಲ್ಫ್ ಏನಿದೆ ನೋಡಿ, ಅಲ್ಲಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಬ್ಯಾಲೆನ್ಸ್ಡ್ ವೇಯಲ್ಲಿ ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀರಾ ನೀವು. ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆ್ಯಂಡ್ ನೀವು ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗ್ತೀರಾ. ಓಕೆ, ಆ್ಯಂಡ್ ಒಂದು ಪ್ಲೇಸ್ ಏನಿದೆ ನೋಡಿ, ಒಂದು ಜಾಗ ನಿಮ್ಮನ್ನು, ಓಕೆ, ಒಂದು ಜಾಗ ಏನಿದೆ ನೋಡಿ, ಅದು ನಿಮ್ಮನ್ನು ತುಂಬಾ ಇನ್ಸ್ಪೈರ್ ಮಾಡ್ಬೋದು. ಆ ಪ್ಲೇಸ್ ಯಾವುದು ಕೂಡ ಇರ್ಬೋದು. ಓಕೆ, ಸೊ ಎಸ್, ಬಾಟಮ್ ಆಫ್ ದ ಡೆಕ್ 8 ಆಫ್ ಸೋರ್ಸ್ ಹೇಳಿದೆ. ರೈಟ್ ನಾವು ಇಂತಹ ಒಂದು ಎನರ್ಜಿಯಲ್ಲಿ ನೀವು ಇರಬಹುದು. ಓಕೆ, ಬಟ್ 8 ಆಫ್ ವಾಂಡ್ಸ್ ಕೂಡ ಇದೆ. 8 ನಂಬರ್ 8 ಇಸ್ ದೇರ್. ಸೊ ಎಸ್, ಕ್ವಿಕ್ಕಾಗಿ ಮೂಮೆಂಟ್ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ನಿಮ್ಮ ಚಾಪ್ಟರ್ ಏನಿದೆ ನೋಡಿ, ಅದರಲ್ಲಿ ಕ್ವಿಕ್ಕಾಗಿ ಮೂಮೆಂಟ್ ಕೂಡ ಬರುತ್ತೆ. ಆ್ಯಂಡ್ ನೀವು ಒಂದು ಒಳ್ಳೆ ವಿಷಯಗಳನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ. ಒಳ್ಳೆ ಲೈಕ್ ಅದು ಎನಿ ಕೈಂಡ್ ಆಫ್ ಇರ್ಬೋದು, ಕೆಲಸ ಇರಬಹುದು, ಪರ್ಸನ್ ಇರ್ಬೋದು, ಎಲ್ಲ ಥರದ ವಿಷಯನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಟ್ ದ ಥಿಂಗ್ ಈಸ್ ದ್ಯಾಟ್ ನಿಮ್ಮ ಮೈಂಡ್ ಏನಿದೆ ನೋಡಿ, ಅದಕ್ಕೆ ಹೆಚ್ಚು ಎಕ್ಸ್ಟರ್ನಲ್ ಫೋರ್ಸ್ ಎಕ್ಸ್ಟರ್ನಲ್ ಎನರ್ಜಿನ ತುಂಬ ಫೀಡ್ ಮಾಡಬೇಡಿ. ಎನಿ ಕೈಂಡ್ ಆಫ್ ಲೈಕ್ ಆಯಿತು, ನ್ಯೂಸ್ ಇರ್ಬೋದು, ಒಂದಾದ ನಂತರ ಒಂದು ನೋಡ್ತಾ ಹೋಗೋದು, ಸೋಷಿಯಲ್ ಮೀಡಿಯಾ ಹೆಚ್ಚು ಸ್ಕ್ರೋಲ್ ಮಾಡೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಕೆಲವೊಮ್ಮೆ ಕೆಲವೊಮ್ಮೆ ಹೊರಗಡೆ ಪ್ರಪಂಚ ಏನಿದೆ ನೋಡಿ, ನಮ್ಮನ್ನು ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಕೂಡ ಮಾಡುತ್ತೆ. ಓಕೆ, ಬಟ್ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಯಾರಿಂದೂ ಕೂಡ ಇನ್ಫ್ಲುಯೆನ್ಸ್ ಆಗೋದಿಲ್ಲ, ಯಾರಿಂದ ಕೂಡ ನೀವು ಲೈಕ್ ಏನು ಹೇಳ್ತಾರೆ, ಮ್ಯಾನಿಪ್ಯುಲೇಟಿವ್ ಹೇಳ್ತಾರೆ ಅಲ್ವಾ. ಸೊ ಯಾರೂ ನಿಮ್ಮನ್ನು ಆ ಥರ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ನೆಕ್ಸ್ಟ್ ಲೈಕ್ ನಿಮ್ಮ ಚಾಪ್ಟರ್ ಏನಿದೆ ನೋಡಿ, ನೀವು ಒಂದು ಪ್ಲ್ಯಾನಿಂದ, ಸ್ಟ್ರಾಟಜಿಯಿಂದ ಮುಂದೆ ಹೋಗ್ತೀರಾ, ಸುಮ್ಮನೆ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಬುಕ್ ಪ್ರಿಂಟ್ ಮಾಡಬೇಕು ಅಂತ ಇದ್ದೀರಿ ಅಂತ ಇಟ್ಕೊಳ್ಳಿ, ಏನಾದರೂ ಒಂದು ಲೈಕ್ ನಿಮ್ಮ ಓನ್ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಂತ ಇಟ್ಕೊಳ್ಳಿ, ನೀವು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಸ್ಟ್ರಾಟಜಿನ ಇಟ್ಕೊಳ್ತೀರಾ, ಮತ್ತೆ ನೀವು ಮೂವ್ ಆನ್ ಆಗ್ತೀರಾ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಸೊ ಲೆಟ್ಸ್ ಸಿ, ಸ್ಕ್ರೀನಲ್ಲಿ ನಾನು 10 ನೋಡಿದೆ. ಓಕೆ, ಸೊ ಎಸ್, ಫೈಲ್ ನಂಬರ್ ನಿಮ್ಮ ಜೀವನದಲ್ಲಿ ಒಂದು ಚಾಪ್ಟರ್ ಎಂಡ್ ಆಗುತ್ತೆ. ಚಾಪ್ಟರ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಬಟ್ ಎಸ್, ಥ್ಯಾಂಕ್ ಯು ಸೋ ಮಚ್. ಓಪನ್ ಟು ಮಿರಕಲ್ಸ್ ಆ್ಯಂಡ್ ಸೆಟ್ ಯುವರ್ ಸೆಲ್ಫ್ ಫ್ರೀ. ಎಸ್, ಅದೇ ನಾನು ಹೇಳಿದೆ ಅಲ್ವ, ಇಲ್ಲಿ ನೀವು ತುಂಬ ಟ್ರ್ಯಾಪ್ ಆಗಿದ್ದೀರಾ ಅಂತ. ನೋಡಿ ಹೇಗೆ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ಒಂದಕ್ಕೊಂದು. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೆಟ್ ಯುವರ್ ಸೆಲ್ಫ್ ಫ್ರೀ ಫ್ರಮ್ ಓಲ್ಡ್ ಥಾಟ್ಸ್. ಎಸ್, ಓಲ್ಡ್ ಥಾಟ್ಸ್ ಇರ್ಬೋದು, ಪ್ಯಾಟರ್ನ್ಸ್ ಇರ್ಬೋದು, ಓಲ್ಡ್ ಹ್ಯಾಬಿಟ್ಸ್ ಇರ್ಬೋದು, ನೆಗೆಟಿವ್ ಬಿಲೀಫ್ ಇರ್ಬೋದು. ಆಲ್ ದೇ ಡೂ ಈಸ್ ಅ ಕ್ಲಿಪ್ ಯುವರ್ ವಿಂಗ್ಸ್ ಆ್ಯಂಡ್ ಕೀಪ್ ಯು ಕೇಜ್ಡ್ ವೆನ್ ಯು ವೇರ್ ಬಾರ್ನ್ ಟು ಫ್ಲೈ. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಪ್ಯಾಟರ್ನ ಚೆಕ್ ಮಾಡಿ. ನಿಮ್ಮ ಓಲ್ಡ್ ಥಾಟ್ಸ್ ಏನಿದೆ, ಪ್ಯಾಟರ್ನ್ ಏನಿದೆ, ಓಲ್ಡ್ ಹ್ಯಾಬಿಟ್ಸ್ ಏನಿದೆ, ಆ್ಯಂಡ್ ನೆಗೆಟಿವ್ ಬಿಲೀಫ್ ಏನಿದೆ ಅನ್ನೋದನ್ನು ನೋಡಿ. ಸೊ ಅದರಿಂದ ನಿಮಗೆ ಹೊರಗೆ ಬರುವಂತಹ ಅವಶ್ಯಕತೆ ಇದೆ. ಓಪನ್ ಟು ಮಿರಕಲ್ಸ್ ವೆನ್ your hands, your mind and your heart are completely open. This is when magic begins to happen. Drop all perception and be open to miracles. ಮಿರಕಲ್ಸ್ಗೆ ನಿಮಗೆ ಓಪನ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಹ್ಯಾಂಡ್, ನಿಮ್ಮ ಮೈಂಡ್, ನಿಮ್ಮ ಹಾರ್ಟ್ ಯಾವಾಗ ಕಂಪ್ಲೀಟ್ಲಿಯಾಗಿ ಓಪನ್ ಆಗುತ್ತೆ ನೋಡಿ, ಆವಾಗಲೇ ಮ್ಯಾಜಿಕ್ ನಡೆಯುತ್ತೆ. ಫಸ್ಟ್ ಆಫ್ ಆಲ್ ಇದರಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೆಟ್ ಯುವರ್ ಸೆಲ್ಫ್ ಫ್ರೀ. ಓಕೆ, ಪಾಲ್ ನಂಬರ್ 1, ನಿಮ್ಮನ್ನು ನೀವು ಫ್ರೀ ಮಾಡುವಂಥ ಅವಶ್ಯಕತೆ ಇದೆ. ಕೇಜ್ಡಾಗಿ ಇಟ್ಕೊಳ್ಬೇಡಿ ಆ್ಯಂಡ್ ಮೈಂಡಿಗೆ ಹೆಚ್ಚಿದನ್ನು ಫೀಡ್ ಮಾಡ್ಕೊಳ್ಬೇಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲೋ ಪಾಲ್ ನಂಬರ್ 2. ಸೊ ಪಾಲ್ ನಂಬರ್ 2 ಪರ್ಸನ್ ನೀವು ಹೇಗೆ ಅಂತಂದರೆ, ಲೈಕ್ ನಿಮಗೆ ಎಷ್ಟೇ ಕಷ್ಟ ಬರಲಿ, ನೀವು ಯಾವುದೇ ಸಿಚುವೇಷನಲ್ಲಿ ಇರಲಿ, ನೀವು ಯಾವತ್ತೂ ಹೆಲ್ಪನ್ನು ಕೇಳೋದಿಲ್ಲ.
ಬಟ್ ದಿಸ್ ಟೈಮ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಹೆಲ್ಪ್ ಕೇಳುವಂಥ ಅವಶ್ಯಕತೆ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಡಿಫಿಕಲ್ಟ್ ಸಿಚುವೇಶನ್ ಬಂದರೂ ಕೂಡ ಅಲ್ಲಿ ನಿಮಗೆ ಹೆಲ್ಪ್ ಕೇಳುವಂಥ ಅವಶ್ಯಕತೆ ಇದೆ. ಬಿಕಾಸ್ ನಾವೆಲ್ಲರೂ ಒಂದಕ್ಕೊಂದು ಕನೆಕ್ಟ್ ಆಗಿದ್ದೀವಿ. ಓಕೆ, ಸೊ ಎಲ್ಲವನ್ನು ನೀವು ಸಾಲ್ವ್ ಮಾಡ್ತೀರಿ ಅಂತ ಅಂದ್ಕೊಳ್ಬೇಡಿ. ಓಕೆ, ಪಾಲ್ ನಂಬರ್ 2. ಸೊ ಆ್ಯಂಡ್ ನಿಮಗೆ ಏನು ನೀವು ಹೆಲ್ಪ್ ಎಷ್ಟು ಕೇಳ್ತೀರಾ ನೋಡಿ, ಹಾಗೆ ನಿಮ್ಮ ಸಿಚುವೇಶನ್ನಿಂದ ಕೂಡ ನಿಮಗೆ ಈಸಿಯಾಗಿ ಹೊರಗೆ ಬರೋಕ್ಕಾಗತ್ತೆ. ಹಾಗೆ ನೀವು ಹೇಳ್ಬೋದು, ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಜಸ್ಟ್ ಆಸ್ಕ್ ಯುವರ್ ಏಂಜಲ್ಸಲ್ಲಿ ಏನೋ ಹೆಲ್ಪನ್ನು ಕೇಳಿ, ನಿಮ್ಮ ಇಷ್ಟ ದೇವರಲ್ಲಿ ಹೆಲ್ಪನ್ನು ಕೇಳಿ. ಓಕೆ, ಸೊ ಪ್ಯೂರ್ ಭಕ್ತಿಯಿಂದ, ಒಳ್ಳೆ ಭಕ್ತಿಯಿಂದ ಹೆಲ್ಪನ್ನು ಕೇಳಿ ಆ್ಯಂಡ್ ಕಲೀರಿ ಕೂಡ. ಓಕೆ, ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪಾಲ್ ನಂಬರ್ 2 ನಿಮಗೆ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ. ರೈಟ್ ನಾವು ನಿಮ್ಮ ಲೈಫ್ ಏನಿದೆ ನೋಡಿ, ಚೇಂಜನ್ನು ಡಿಮಾಂಡ್ ಮಾಡ್ತಾ ಇದೆ. ಓಕೆ, 1 ಮಿನಿಟ್. ಓಕೆ, ನೀವು ನೆಕ್ಸ್ಟ್ ಸ್ಟೆಪ್ ಏನು ಇಟ್ಕೊಳ್ತೀರಾ ನೋಡಿ, ಅಲ್ಲಿ ನೀವು ಹೆಲ್ಪನ್ನು ಕೇಳಬೇಕಾಗತ್ತೆ. ಮುಂದಿನ ಸ್ಟೆಪ್ ಏನು ಇಟ್ಕೊಳ್ತೀರಾ ನೋಡಿ, ಅದು ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ಲೈಕ್ ನೀವು ಪ್ರೇಯರ್ ಕೂಡ ಮಾಡ್ಬೋದು. ನನ್ನ ಜೀವನದಲ್ಲಿ ನನಗೆ ಬದಲಾವಣೆ ಆಗಬೇಕು ಅಂತ ಇದೆ, ಸೊ ಅದಕ್ಕೆ ನನಗೆ ಹೆಲ್ಪ್ ಮಾಡಿ ದೇವರಲ್ಲಿ. ಸೊ ನಾನು ಹೀಗೇ ಹೇಳಿರೋದು. ಸೊ ನೀವು ನಿಮ್ಮ ವೇಯಲ್ಲಿ ಪ್ರೇಯರ್ ಮಾಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಪ್ರೇಯರ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಪಾಲ್ ನಂಬರ್ 2, ಐ ಡೋಂಟ್ ನೋ ವೈ, ಬಟ್ ನನಗೆ ತುಂಬ ಆ ಥರ ಫೀಲ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಓಕೆ, ಪಾಲ್ ನಂಬರ್ 2. ಓಕೆ, ಟೇಕ್ ಅ ಡೀಪ್ ಬ್ರೆತ್ ಇನ್, ಹೋಲ್ಡ್, ರಿಲೀಸ್. ಇನ್ನೊಮ್ಮೆ ಬ್ರೆತ್ ಇನ್, hold and release. ಇನ್ನೊಮ್ಮೆ in, hold and release. Okay, so let's see pile number 2. Thank you so much. Wow, Empress, Ace of Wands, creativity, 3 of Cups, wow, Ace of Cups and the World card. Bottom of the deck, Page of Wands. ಸೊ ರೈಟ್ ನಾವು ನಿಮಗೆ ಏನು ಅನಿಸ್ತಾ ಇದೆ ಅಂತಂದರೆ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ತುಂಬ ಇರ್ಬೋದು. ರೈಟ್ ನಾವು ಕ್ಯೂರಿಯಾಸಿಟಿ ಅಂತೂ ಇದೆ, ಎನಿ ಕೈಂಡ್ ಆಫ್ ಕ್ಯೂರಿಯಾಸಿಟಿ. ರೈಟ್ ನಾವು ಕ್ಯೂರಿಯಾಸಿಟಿ ಇದೆ, ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕು ಅನ್ನೋದು, ಇಲ್ಲಾಂದರೆ ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕು. ಎಂಬಿಷನ್ಸ್ ಅಂತೂ ತುಂಬ ಇದೆ, ಎನರ್ಜಿ ತುಂಬಾ ನೀವು ಹಾಕ್ತಿರೋ ಒಂದು ವಿಷಯಕ್ಕೆ. ಓಕೆ, ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅದು ನೀವು ಅಂದ್ಕೊಂಡಾಗೆ ಆಗೋದಿಲ್ಲ. ರೈಟ್ ನಾವು ನೀವೇನಾದರೂ ಯೋಚನೆ ಮಾಡ್ತಾ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ಕರಿಯರ್ ಗ್ರೋತ್ ಬಗ್ಗೆ, ಇಲ್ಲಾಂದರೆ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ಇರ್ಬೋದು, ಎನಿ ಕೈಂಡ್ ಆಫ್. ರೈಟ್ ನಾವು ನೀವು ಕರೆಂಟ್ ನಿಮ್ಮ ಎನರ್ಜಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ, ಏನಾದರೂ ಮಾಡಬೇಕು ಲೈಫಲ್ಲಿ ಅನ್ನೋದು. ಸೊ ಅಲ್ಲಿಗೆ ಹೆಚ್ಚಿನ ಎನರ್ಜಿನ ಹಾಕ್ತಾ ಇದ್ದೀರಾ. ಮೇ ಬಿ ಇದು ರಿಲೇಷನ್ಶಿಪ್ ರಿಲೇಟೆಡ್ ಹೇಳಬೇಕು ಅಂತಂದರೆ, ಸೊ ಈ ವ್ಯಕ್ತಿನ ನಾನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಲೈಫ್ ಲಾಂಗ್ ಈ ವ್ಯಕ್ತಿ ಜೊತೆನೇ ಇರಬೇಕು, ಒಂದು ಒಳ್ಳೆಯ ಸಾಮರಸ್ಯದ ಜೀವನ ಮಾಡಬೇಕು. ಸೊ ಆ ಥರ ನಿಮ್ಮ ಎನರ್ಜಿನ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯಕ್ಕೆ ಹಾಕ್ತಾ ಇದ್ದೀರಾ, ಏನಾದರೂ ಶುರು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅನ್ನೋದು. ರೈಟ್ ನಾವು ಎನರ್ಜಿ ಆ ಥರ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಸೊ ನಿಮ್ಮ ಮುಂದಿನ ಅಧ್ಯಾಯ ಹೇಗಿರಲಿದೆ ಅಂತಂದರೆ,
ಇಟ್ಸ್ ಲೈಕ್ ಆಸಮ್, ತುಂಬಾ ಬ್ಯೂಟಿಫುಲ್. ಓಕೆ, ಸೊ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಬರುತ್ತೆ ನೆಕ್ಸ್ಟ್ ನಿಮ್ಮ ಚಾಪ್ಟ್ರಲ್ಲಿ. ಇದು ಹೊಸ ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ರಿಲೇಟೆಡ್ ಕೂಡ ಇರ್ಬೋದು. ಓಕೆ, ಕರಿಯರ್ ರಿಲೇಟೆಡ್ ನೀವೇನಾದರೂ ಹೊರಗಡೆ ಅಬ್ರಾಡಲ್ಲಿ ಏನಾದರೂ ಕರಿಯರ್ ಟ್ರೈ ಮಾಡ್ತೀರಾ ಅಂತಂದರೆ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ಈ ಒಂದು ಆಪರ್ಚುನಿಟಿ ಇದೆ. ಹೊರಗಡೆ ಹೋಗಿ ಕಲಿಯುವಂಥದ್ದು, ಇಲ್ಲಾಂದರೆ ಹೊರಗಡೆ ಜಾಬ್ ಮಾಡುವಂಥದ್ದು, ಜಾಬ್ ಅಪ್ಲಿಕೇಶನ್, ವೀಸಾ ಎಲ್ಲ ಏನಿದೆ ನೋಡಿ, ಇಂಟರ್ನ್ಯಾಷನಲ್ ರಿಲೇಟೆಡ್ ಹೇಳ್ತಾ ಇದ್ದೀನಿ. ಸೊ ಅದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಆ ಒಂದು ಆಪರ್ಚುನಿಟಿ ಇದೆ, ಆ ಒಂದು ಅವಕಾಶ, ಸುವರ್ಣ ಅವಕಾಶ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ ಅದು ಹೊರಗೆ ಬರುತ್ತೆ. ರೈಟ್ ನಾವು ನೀವೇನು ಐಡಿಯಾ ಮಾಡ್ತಾ ಇದ್ದೀರಾ, ಈಗ ಮಾಡಬೇಕು ಆಗ ಮಾಡಬೇಕು ಅಂತ, ಅದು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ತನಕ ನೀವೆಷ್ಟು ಐಡಿಯಾಸನ್ನು ಹೋಲ್ಡಲ್ಲಿ ಇಟ್ಕೊಂಡಿದ್ರಿ, ಯೋಚನೆ ಮಾಡ್ತಾಯಿದ್ರಿ, ಹೀಗಾಗಬೇಕು, ಹೀಗೆ ಮಾಡಬೇಕು, ಇದು ಹೀಗಿರಬೇಕು ಅಂತ, ಏನೇ ಇರ್ಬೋದು, ಯಾವುದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತಾಯಿರಿ, ಅದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಆಗುತ್ತೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರ ನೀವು, ಬಿಕಾಸ್ ನಿಮ್ಮಲ್ಲಿ ರಿಸೋರ್ಸಸ್ ರೈಟ್ ನೌ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿಲ್ಲ. ಇದು ಸಣ್ಣ ಪುಟ್ಟ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದಿಲ್ಲ. ನಿಮ್ಮ ಒಂದು ದೊಡ್ಡ ಡಿಸೈರ್ಸ್ ಏನಿದೆ ನೋಡಿ ಅದು ಫುಲ್ಫಿಲ್ ಆಗುತ್ತೆ. ಆಸ್ಕ್ ಹೆಲ್ಪ್ ಆ್ಯಂಡ್ ಲರ್ನ್. ರೈಟ್ ನೌ ಸಿಚುವೇಶನ್ ಏನಿದೆ ಅಲ್ಲಿ ಡಿಫಿಕಲ್ಟ್ ಪಾತ್ ಏನಾದರೂ ಕಾಣ್ತಾ ಇದೆ ಅಂತಂದರೆ ಹೆಲ್ಪನ್ನು ಕೇಳಿ. ಹೆಲ್ಪ್ ಕೇಳೋಕ್ಕಾಗ್ತಾ ಇಲ್ಲ ಅಂತಂದರೆ ಅದು ನಿಮ್ಮನ್ನು ಏನು ಕಲಿಸ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ರೈಟ್ ನಾವು ನಿಮ್ಮ ಲೈಫಲ್ಲಿ ನೀವೇನು ಕಲಿತಾ ಇದ್ದೀರಿ ಅನ್ನೋದನ್ನು ನೋಡಿ. ಬಿಕಾಸ್ ರೈಟ್ ನಾವು ಸಿಚುವೇಶನ್ ತುಂಬ ಟೈಟ್ ಇರ್ಬೋದು, ತುಂಬಾ ಕಷ್ಟ ಅಂತ ಅನಿಸ್ತಾ ಇರ್ಬೋದು, ಬಟ್ ಆ ಕಷ್ಟ ಏನಿದೆ ನೋಡಿ ಅದರಿಂದ ಹೊರಗೆ ಬರೋದಕ್ಕೆ ನಿಮಗೆ ದಾರಿ ತೋರಿಸ್ತಾರೆ, ದಾರಿ ಸಿಗುತ್ತೆ ನಿಮಗೆ. ಬಟ್ ಮೇಯ್ನ್ಲಿ ನಾನು ಹೇಳಬೇಕು ಅಂತಂದರೆ ಕರಿಯರ್ ರಿಲೇಟೆಡ್ ಆ್ಯಂಡ್ ಅದರ ರಿಲೇಟೆಡ್ ನಿಮಗೆ ಒಂದು ಹೊಸ ಹುರುಪನ್ನು ನೀವು ನೋಡ್ಬೋದು, ಹೋಪನ್ನು ಇಟ್ಕೊಳ್ಬೋದು. ನೆಕ್ಸ್ಟ್ ಚಾಪ್ಟರ್ ನಿಮ್ಮ ಐಡಿಯಾಸ್ ಏನಿದೆ ನೋಡಿ ಅದು ಕೈ ಬೀಸಿ ಕರೆಯುತ್ತೆ ನಿಮ್ಮನ್ನು. ರೈಟ್ ನಾವು ಏನೇ ಐಡಿಯಾಸ್, ಪ್ರೊಜೆಕ್ಟ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಐಡಿಯಾಸ್, ಬಿಸ್ನೆಸ್ ರಿಲೇಟೆಡ್ ಐಡಿಯಾಸ್ ಇರ್ಬೋದು, ಎನಿ ಕೈಂಡ್ ಆಫ್, ಅದು ಮುಂದೆ ನಿಮ್ಮ ಕೈ ಹಿಡಿಯುತ್ತೆ. ನಾಟ್ ಓನ್ಲಿ ನೀವು ಸೆಲೆಬ್ರೇಟ್ ಮಾಡೋದಿಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ, ನೀವು ಟೀಮ್ ವರ್ಕ್ ಕೂಡ ಮಾಡ್ತೀರಾ. ರೈಟ್, ಇಲ್ಲಿ ನೋಡಿ. ಸೊ ಸ್ಪೆಷಲಿ ಇದು ನಿಮಗೆ ಡಿವೈನ್ ಮೆಸೇಜ್ ದಟ್ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ಯಾವತ್ತೂ ಅಂದ್ಕೊಳ್ಬೇಡಿ ಡಿವೈನಿಂದ ನಿಮಗೆ ಯಾವುದೇ ಥರದ ಸಪೋರ್ಟ್ ಇಲ್ಲ ಅಂತ. ಸಪೋರ್ಟ್ ಇದೆ. ಸಪೋರ್ಟ್ ಆಲ್ವೇಸ್ ದೇರ್ ಫಾರ್ ಯು. ಪೈಲ್ ನಂಬರ್ 2, ಒಳ್ಳೆ ಜನರು ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಓಕೆ, ಒಳ್ಳೆ ಜನರು ಕನೆಕ್ಟ್ ಆಗ್ತಾರೆ. ಎಮೋಷ್ನಲಿ ನಿಮ್ಮ ಜೊತೆ ತುಂಬಾ ಕನೆಕ್ಟ್ ಆಗುವಂತಹ ಜನರೇ ನಿಮಗೆ ಸಿಗ್ತಾರೆ. ಲೈಕ್ ನೀವು, ಬಿಕಾಸ್ ವರ್ಲ್ಡ್ ಕಾರ್ಡ್ ಚಾಪ್ಟರ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ ನಾವು ಇವತ್ತು, ಅಧ್ಯಾಯದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಪ್ಯಾಟರ್ನ್ಸ್ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ನಿಮ್ಮ ಕಾರ್ಮಿಕ್ ಸೈಕಲ್ ಏನಿದೆ ನೋಡಿ ಅದು ಬ್ರೇಕ್ ಆಗುತ್ತೆ. ಪ್ಯಾಟರ್ನ್ಸ್, ಪದೇ ಪದೇ ಪ್ಯಾಟರ್ನ್ಸನ್ನು ನೀವು ಏನಾದರೂ ಫಾಲೋ ಮಾಡ್ತಾ ಇದ್ದೀರಿ ಅಂತಂದರೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಅದು ಬ್ರೇಕ್ ಆಗುತ್ತೆ. ಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ ನಾನು. ಓಕೆ, ಸಿಚುವೇಶನ್ನ ನೋಡೋದಿರ್ಬೋದು, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಹೀಲಿಂಗ್, ಬಾಡಿಗೆ ತುಂಬ ಹೆಚ್ಚಿನ ಮಹತ್ವನ ಕೊಡ್ತೀರಾ ನೀವು. ಓಕೆ, ಸೊ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಟೇಕ್ ಕೇರ್ ಮಾಡ್ತೀರಾ. ಆ್ಯಂಡ್ ನನಗೆ ಒಂದೇ ಇಲ್ಲಿ ಕಾಣ್ತಾ ಇದೆ ಏನು ಅಂತಂದರೆ ಸಮಥಿಂಗ್ ಈಸ್ ಲೈಕ್ ಕುಕ್ ಆಗ್ತಾ ಇದೆ. ಓಕೆ, ಫಾರ್ ಯು ಕುಕ್ ಆಗ್ತಾ ಇದೆ, ಬಟ್ ಅದು ಇನ್ನೂ ಲೈಕ್ ಹೊರಗೆ ಇನ್ನೂ ಬರಬೇಕಷ್ಟೆ. ಆ ಕುಕ್ ಏನಾಗ್ತಾ ಇದೆ ನೋಡಿ ಅದನ್ನು ನೀವಿನ್ನೂ ಟೇಸ್ಟ್ ಮಾಡಬೇಕಷ್ಟೆ. ಇನ್ನೂ ಟೇಸ್ಟ್ ಮಾಡಿಲ್ಲ ನೀವು, ಬಟ್ ಆ ಕುಕ್ ಆಗ್ತಾ ಇದೆ ಅದು. ಈ ಕುಕ್ ಏನು ಅಂತಂದರೆ ನಿಮ್ಮ ಐಡಿಯಾಸ್, ನಿಮ್ಮ ಡಿಸೈರ್ಸ್, ಲೈಕ್ ನಾನು ಡಿಸೈರ್ಸ್ ಅಂತ ಹೇಳೋದಿಲ್ಲ, ನಿಮ್ಮ ಐಡಿಯಾಸ್
ನಿಮಗೆ ಇದೆ ಅಲ್ವಾ, ನನ್ನ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋದು, ಅದು ಕುಕ್ ಆಗ್ತಾ ಇದೆ. ಬಟ್ ಅದರ ಲೈಕ್ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ಓಕೆ, ಸೊ ಆಲ್ವೇಸ್ ಟ್ರಸ್ಟ್ ಯುವರ್ ಸೆಲ್ಫ್. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನಿಮಗೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ನೀವು ತುಂಬಾ ಕ್ರಿಯೇಟಿವ್ ಪರ್ಸನ್ ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್. ಪೈಲ್ ನಂಬರ್ 2, ನೀವು ನಿಮ್ಮ ಇನಿಷಿಯಲ್ನ ಚೂಸ್ ಮಾಡಿಲ್ಲ, ನೀವು ಡೈರೆಕ್ಟಾಗಿ ಕಾರ್ಡನ್ನೇ ಚೂಸ್ ಮಾಡಿದ್ದೀರಾ. ಓಕೆ, ಸೊ ಎಸ್, ಎಮೋಷ್ನಲಿ ನೀವು ತುಂಬಾ ಕನೆಕ್ಟ್ ಆಗ್ತೀರಾ ನಿಮ್ಮ ಜೊತೆ, ಜನರ ಜೊತೆ. ಲೈಕ್ ಜನರ ಎಮೋಷನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ಆ್ಯಂಡ್ ಅದೇ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಲೈಕ್ ಐಡಿಯಾಸ್ ಒಂದು ಕುಕ್ ಆಗ್ತಾ ಇದೆ ಅನ್ನೋದು. ಅಫ್ಕೋರ್ಸ್ ರೈಟ್ ನಾವು ನಿಮ್ಮ ಮೈಂಡಲ್ಲಿ ಅದೇ ಕುಕ್ ಆಗ್ತಾ ಇರ್ಬೋದು. ದ ಮೆಜಿಷಿಯನ್, ನೀವೇನನ್ನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಬಿಕಾಸ್ ನಿಮ್ಮಲ್ಲಿ ಆ ಕಾನ್ಫಿಡೆಂಟ್ ಇದೆ, ಆ ರಿಸೋರ್ಸಸ್ ಅವೈಲೇಬಲ್ ಇದೆ. ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ, ನಾಳೆ ನಾಡ್ದು ನನ್ನಲ್ಲಿ ಇದು ಇರಲಿ, ನನ್ನಲ್ಲಿ ಅದಿರಲಿ. ನೋ, ನಿಮ್ಮಲ್ಲಿ ರೈಟ್ ನಾವು ಏನಿದೆ ನೋಡಿ ಅದರಿಂದಲೇ ಶುರು ಮಾಡಿ. ಓಕೆ, ಸೊ ಎಸ್, ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್. ಎಸ್, ಸೊ ನಿಮ್ಮ ಇಂಟ್ಯೂಷನ್ನ ಎಷ್ಟು ಟ್ರಸ್ಟ್ ಮಾಡ್ತೀರಾ ನೋಡಿ, ಅಷ್ಟು ಒಳ್ಳೆಯದು. ಬಿಕಾಸ್ ನಿಮ್ಮ ಇಂಟ್ಯೂಷನ್ನೇ ನಿಮಗೆ ಲೀಡ್ ಯು ಟು ಯುವರ್ ಗೋಲ್. ಜಸ್ಟ್ ಫಾಲೋ ಯುವರ್ ಓನ್ ಫ್ಲೋ. ನಿಮ್ಮ ಓನ್ ಫ್ಲೋವನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಓಕೆ, ಸ್ಟಿಲ್ನೆಸ್. ಎಸ್, ಕಾಮ್, ಕ್ವಾಯಟ್. Make a space for calm and quiet in your day. Turn off your phone. Allow the world to rush on past unnoticed for a while and dip your soul into peaceful waters. ಸೊ ಈ ಚಾಪ್ಟರ್ಗೆ ನೀವು ಬರಬೇಕು ಅಂತಂದರೆ ಪೈಲ್ ನಂಬರ್ 2, ಸ್ಟಿಲ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ನಿಮ್ಮ ಮೊಬೈಲನ್ನು ಆಫ್ ಮಾಡಿ ಸ್ವಲ್ಪ ನೀವು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಕ್ಚುಲಿ ನಿಮ್ಮ ಇನ್ಸ್ಟಿಂಕ್ಟ್ಸ್ ಚೆನ್ನಾಗಿದೆ, ನಿಮ್ಮ ಇಂಟ್ಯೂಷನ್ ತುಂಬ ಪವರ್ಫುಲ್ ಇದೆ. ಪೈಲ್ ನಂಬರ್ 2, ನೀವು ಟ್ರಸ್ಟ್ ಕೂಡ ಮಾಡ್ತೀರಾ, ಬಟ್ ಇದು ನಿಮ್ಮ ಗೋಲ್ ಏನಿದೆ ನೋಡಿ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನಿಮ್ಮನ್ನು ಹೆಚ್ಚು ಎಕ್ಸ್ಪೋಸ್ ಮಾಡಬೇಡಿ ಹೊರಗಡೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.